ಶೈಕ್ಷಣಿಕ ಉತ್ಕೃಷ್ಟತೆಯ ಪಯಣ ಮತ್ತು ಪ್ರಗತಿಯ ಅವಲೋಕನವೇ ಈ ಶಾಲಾ ವರದಿ ವಾಚನ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ಭರ್ದತ್ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಯಾವುದು ಕಳ್ಳರಿಂದ ಕದಿಯಲಾಗುವುದಿಲ್ಲವೋ, ರಾಜನಿಂದ ಕಸಿದುಕೊಳ್ಳಲಾಗುವುದಿಲ್ಲವೋ, ಸಹೋದರರೊಂದಿಗೆ ಹಂಚಿಕೆಯಾಗುವುದಿಲ್ಲವೋ, ಖರ್ಚು ಮಾಡಿದಷ್ಟು ದುಪ್ಪಟ್ಟಾಗುವುದೋ ಅದೇ ವಿದ್ಯೆ. ಅಂತಹ ವಿದ್ಯೆ ಎಂಬ ಸಂಪತ್ತನ್ನ ಪ್ರಸರಪಡಿಸಲು ಹುಟ್ಟುಕೊಂಡ ಸಂಸ್ಥೆಯೇ ನಾನು ನಿಮ್ಮ ಪ್ರೀತಿಯ LN. ಜ್ಞಾನವೇ ಶಕ್ತಿ ಎಂಬ ಮೂಲ ಮೌಲ್ಯಕ್ಕೆ ಬದ್ಧನಾಗಿ ನನ್ನರಸಿ ಬಂದ ಪ್ರತಿಯೊಂದು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ 1991ರಲ್ಲಿ ನನ್ನ ಜನನವಾಯಿತು. 7 ಬೀಳುಗಳ ಪಯಣದಲ್ಲಿ 34 ವಸಂತಗಳನ್ನು ಪೂರ್ಣಗೊಳಿಸಿ 35ನೇ ವಸಂತದ ಅಂಚಿನಲ್ಲಿದ್ದು ನನ್ನ ಮಕ್ಕಳ ಪ್ರತಿಭೆಯ ಕಿರುನೋಟವನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು ಇಂದು ಬಂದಿದ್ದೇನೆ. ರಜೆಯ ಮಜೆಯನ್ನ ಮುಗಿಸಿ ಪುಸ್ತಕ ಪೆನ್ನುಗಳೆಂಬ ಸ್ನೇಹಿತನೊಂದಿಗೆ ಹೊಸ ಬ್ಯಾಗನ್ನ ಹೆಗಲಿಗೆ ಏರಿಸಿಕೊಂಡು ವಿದ್ಯೆ ಎಂಬ ಸಾಗರದಲ್ಲಿ ಶಿಕ್ಷಣ ಎಂಬ ದೋಣಿಯನ್ನ ಹಿಡಿದು ತನ್ನ ಕನಸಿಗೆ ಬಣ್ಣವನ್ನ ಹಚ್ಚಿ ಹೊಸ ಗೆಳೆತನವನ್ನ ಹೆಣೆದುಕೊಂಡು ತನ್ನ ಭವಿಷ್ಯದ ಬಾಳನ್ನ ಕಟ್ಟಿಕೊಳ್ಳಲು ಮೇ 26ರಂದು ನನ್ನ ಮುದ್ದು ಮಕ್ಕಳು ನನ್ನ ಬಳಿಗೆ ಬಂದರು. ಶಿಕ್ಷಣ ಎಂದರೆ ಕೇವಲ ಅಕ್ಷರ ಜ್ಞಾನವಲ್ಲ, ಅದು ದೇಹ, ಬುದ್ಧಿ, ಮನಸ್ಸುಗಳ ಬೆಳವಣಿಗೆಯ ಸಮಗ್ರ ಸಂಗಮ. ಅಂತಹ ಶೈಕ್ಷಣಿಕ ಸಮಗ್ರ ಬೆಳವಣಿಗೆಯ ಕಿರುಪರಿಚಯವನ್ನ ಪ್ರಸ್ತುತಪಡಿಸಲಿದ್ದೇನೆ. ನನ್ನ ನಡೆ ತಂಬಾಕು ಮುಕ್ತ ಭಾರತದ ಕಡೆ ಎಂಬ ಉಲ್ಲೇಖದೊಂದಿಗೆ ಮೇ 31ರಂದು ವಿಶ್ವ ತಂಬಾಕು ನಿಷೇಧ ದಿನವನ್ನ ಆಚರಿಸಲಾಯಿತು. ಅಂದು ನನ್ನ ಮಕ್ಕಳು ತಂಬಾಕು ಒಂದು ಚಟ ಹಾಗೂ ಅದರಿಂದ ಉಂಟಾಗುವ ದುಷ್ಪರಿಣಾಮದ ಬಗ್ಗೆ ತಿಳಿದುಕೊಂಡರು. ನೀರಿಗೆ ನೈದಿಲೆ ಶೃಂಗಾರ, ನಾಡಿಗೆ ಕಾಡೇ ಶೃಂಗಾರ, ನಮ್ಮಿಂದ ಅರಣ್ಯ ನಾಶ, ಅದುವೇ ನಮಗೆ ಯಮಪಾಶ. ಗಿಡ ಬೆಳೆಸಿದರೆ ಆಗುವುದು ದೇಶ ಸಂಪತ್ತು, ಕಡಿದರೆ ಅದುವೇ ದೇಶಕ್ಕೆ ವಿಪತ್ತು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತಿಳಿದ ನನ್ನ ಮಕ್ಕಳು ಜೂನ್ 5ನೇ ತಾರೀಖಿನಂದು ವಿಶ್ವ ಪರಿಸರ ದಿನವನ್ನ ಗಿಡ ನೆಡುವುದರ ಮೂಲಕ ನನ್ನ ಶಾಲಾ ಆವರಣದಲ್ಲಿ ಆಚರಿಸಿದರು. ಅಂದು ನನ್ನ ಮಕ್ಕಳು ಪರಿಸರ ಸಂರಕ್ಷಣೆಯ ಮಹತ್ವ ಹಾಗೂ ಸಂರಕ್ಷಣೆಯಲ್ಲಿ ಅವರ ಕರ್ತವ್ಯದ ಬಗ್ಗೆ ಅರಿವು ಮೂಡಿಸಿಕೊಂಡರು. ಬಾಲ್ಯ ಕಲಿಕೆಗಾಗಿ, ದುಡಿಮೆಗಾಗಿ ಅಲ್ಲ. ಅವರ ಕೈಯಲ್ಲಿ ಪುಸ್ತಕಗಳಿರಲಿ, ಇಟ್ಟಿಗೆಗಳಲ್ಲ. ಜೂನ್ 12ನೇ ತಾರೀಖಿನಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನ ನನ್ನ ಶಾಲೆಯಲ್ಲಿ ಆಚರಿಸಲಾಗಿದ್ದು ನನ್ನ ಮಕ್ಕಳು ಬಾಲಕಾರ್ಮಿಕ ಪದ್ಧತಿ, ಅದರಿಂದಾಗಿರುವ ದುಷ್ಪರಿಣಾಮಗಳ ಬಗ್ಗೆ ಮತ್ತು ಅದರ ನಿಯಂತ್ರಣಕ್ಕೆ ಇರುವ ಕಾನೂನಿನ ಕ್ರಮಗಳ ಬಗ್ಗೆ ತಿಳಿದುಕೊಂಡರು. ಅಪ್ಪ ಅಂದ್ರೆ ಆಕಾಶ, ಅಪ್ಪ ಅಂದ್ರೆ ಆಸರೆ, ಅಪ್ಪ ಅಂದ್ರೆ ತ್ಯಾಗ, ಅಪ್ಪ ಎಂದರೆ ದೇವರು ಕೊಟ್ಟ ದೇವರು. ಇಂತಹ ಅಪ್ಪಂದಿರ ದಿನಾಚರಣೆಯನ್ನ ಜೂನ್ 15ರಂದು ನನ್ನ ಶಾಲೆಯಲ್ಲಿ ಆಚರಿಸಲಾಗಿದ್ದು ನನ್ನ ಮಕ್ಕಳು ಅಪ್ಪನ ಫೋಟೋಗಳ ಬ್ಯಾಡ್ಜ್ಗಳನ್ನು ಮಾಡಿಕೊಂಡು ಧರಿಸಿ ಸಂಭ್ರಮಿಸಿದರು. ಜೂನ್ 16ರಂದು LN ಅಕ್ಷತೆಯಲ್ಲಿ ಅಕ್ಷರಾಭ್ಯಾಸ ಎಂಬ ಶೀರ್ಷಿಕೆಯಡಿಯಲ್ಲಿ ಜ್ಞಾನಕ್ಕಾಗಿ ಶಾಲೆಯನ್ನ ಅರಸಿ ಬಂದ ನನ್ನ ಪುಟ್ಟ ಮಕ್ಕಳ ಕೈ ಬೆರಳನ್ನ ಹಿಡಿದು ಅಕ್ಷರದ ಸಿಂಚನವನ್ನ ನೀಡಿ ಪೋಷಕರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿ ಆಶೀರ್ವದಿಸಿದರು. ಮಾಡದಿದ್ದರೆ ಯೋಗ ಬರುವುದು ರೋಗ, ಮಾಡಿದರೆ ಯೋಗ ಮನಸ್ಸಾಗುವುದು ದೃಢ, ದೇಹ ಆಗುವುದು ಸದೃಢ. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು. ನನ್ನ ಮಕ್ಕಳು ವಿವಿಧ ಯೋಗಾಸನದ ಭಂಗಿಗಳನ್ನ ಅಭ್ಯಾಸ ಮಾಡಿ ಯೋಗದ ಮಹತ್ವವನ್ನ ತಿಳಿದುಕೊಂಡರು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಭವಿಷ್ಯಕ್ಕೆ ಉತ್ತಮ ಪ್ರಜೆಗಳನ್ನು ರಚಿಸುವ ಸಲುವಾಗಿ ಶಾಲಾ ಹಂತದಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ ಪ್ರಾರಂಭಿಸಲಾಗಿದ್ದು ಇದರ ವತಿಯಿಂದ ಮಕ್ಕಳಲ್ಲಿ ಚುನಾವಣೆ ಹಾಗೂ ಮತದಾನದ ಬಗ್ಗೆ ಅರಿವು ಮೂಡಿಸಲು ಹಾಗೂ ಶಾಲಾ ಸಂಸತ್ತನ್ನ ರಚಿಸಲು ಶಾಲಾ ಮಟ್ಟದಲ್ಲಿ ಮತದಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಅದರ ಸಲುವಾಗಿ ಜುಲೈ 2ರಂದು ಮತದಾನ ಪತ್ರ ನೋಂದಣಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು ಜುಲೈ 5ರಂದು ಮಕ್ಕಳು ತಮ್ಮ ಮತವನ್ನ ಚಲಾಯಿಸಿದರು. ಅದರಲ್ಲಿ ಆಯ್ಕೆಯಾದಂತಹ ಮಕ್ಕಳಿಗೆ ವಿವಿಧ ಖಾತೆಗಳನ್ನ ಹಂಚಲಾಯಿತು. ಜುಲೈ 9ನೇ ತಾರೀಕಿನಂದು ಶಾಲಾ ಸಂಸತ್ತನ್ನ ರಚಿಸಿ ಮಕ್ಕಳಿಂದ ಪ್ರಮಾಣ ವಚನವನ್ನ ಕೈಗೊಳ್ಳಲಾಯಿತು. ಅದರಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಯಾದ ಹಿತೇಶ್ ರನ್ನು ಮುಖ್ಯಮಂತ್ರಿ, 9ನೇ ತರಗತಿಯ ವಿದ್ಯಾರ್ಥಿನಿಯಾದ ದೀಪಶ್ರೀಯನ್ನ ಶಿಕ್ಷಣ ಮಂತ್ರಿಯಾಗಿ, ಅಲ್ಫಿಯಾ ಬಾನುರವರನ್ನ ಸಾಂಸ್ಕೃತಿಕ ಮಂತ್ರಿಯಾಗಿ, ಇಂಚರವರನ್ನ ಕ್ರೀಡಾ ಮಂತ್ರಿಯಾಗಿ, ಸುಚಿತ್ರರವರನ್ನ ತಂತ್ರಜ್ಞಾನ ಮತ್ತು ಮಾಧ್ಯಮ ಮಂತ್ರಿಯಾಗಿ, ಶೇಖ್ ಶಾರಿಯಾ ಶರೀಫ್ ಇವರನ್ನ ಶಿಸ್ತು ಮತ್ತು ಕ್ಷೇಮಾಭಿವೃದ್ಧಿ ಮಂತ್ರಿಯಾಗಿ ಆಯ್ಕೆ ಮಾಡಲಾಯಿತು. ಜುಲೈ 21ರಿಂದ 23ನೇ ತಾರೀಖಿನವರೆಗೂ ಮೊದಲನೇ ರೂಪಣಾತ್ಮಕ ಪರೀಕ್ಷೆಯನ್ನ ಕೈಗೊಳ್ಳಲಾಯಿತು. ಇಲ್ಲಿ ನನ್ನ ಮಕ್ಕಳು ಕಲಿಕೆಯನ್ನ ಮನನ ಮಾಡಿಕೊಳ್ಳಲು ಸಹಾಯವಾಯಿತು.
ಜುಲೈ 24ರಂದು ನನ್ನ ಶಾಲೆಗೆ ಹೊಸ ಅತಿಥಿಯ ಆಗಮನವಾಯಿತು. ಅದುವೇ ಶಾಲಾ ವಾಹನ. ನಮ್ಮ ಸಾರಥಿಗಳು ಅದನ್ನ ಸಂತಸದಿಂದ ಬರಮಾಡಿಕೊಂಡರು. ಪ್ರತಿಯೊಂದು ಬಣ್ಣವು ಭಾವನೆಗಳ ಪ್ರತಿಧ್ವನಿಯಾಗಿರುತ್ತದೆ. ಅಂತಹ ಭಾವನೆಗಳ ಪ್ರತಿಬಿಂಬವೇ ನನ್ನ ಶಾಲೆಯ ಪುಟ್ಟ ಮಕ್ಕಳು. ಜುಲೈ 26ರಂದು ನನ್ನ ಶಾಲೆಯ ಪುಟ್ಟ ಮಕ್ಕಳು ಕೇಸರಿ ಬಣ್ಣದ ಬಟ್ಟೆಗಳನ್ನು ತೊಟ್ಟು ಆರೆಂಜ್ ಡೇಯನ್ನ ಸಂಭ್ರಮದಿಂದ ಆಚರಿಸಿದರು. ಆಗಸ್ಟ್ 1ನೇ ತಾರೀಖಿನಂದು ವರ್ಲ್ಡ್ ವೈಡ್ ವೆಬ್ ಡೇಯನ್ನ ಆಚರಿಸಲಾಯಿತು. ನನ್ನ ಮಕ್ಕಳು ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನ ತಿಳಿದುಕೊಂಡರು. ಆಗಸ್ಟ್ 2ರಂದು ಮೊದಲನೇ ಶಿಕ್ಷಕ ಮತ್ತು ಪೋಷಕರ ಸಭೆಯನ್ನ ಕರೆಯಲಾಗಿದ್ದು, ಆ ಸಭೆಯಲ್ಲಿ ಪೋಷಕರು ತಮ್ಮ ಮಗುವಿನ ಕಲಿಕೆಯ ಪ್ರಗತಿಯ ಬಗ್ಗೆ ತಿಳಿದುಕೊಂಡರು. ಪ್ರತಿಯೊಂದು ಮಗುವಿನ ಶೈಕ್ಷಣಿಕ ಹಾಗೂ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರವು ಅತಿ ಮುಖ್ಯ. ಹೀಗೆ ಶಿಸ್ತು, ಸ್ವಚ್ಛತೆ ಹಾಗೂ ಸಮಯ ಪಾಲನೆ ಇತ್ಯಾದಿ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿ ತರಗತಿಯಿಂದಲೂ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಲಾಯಿತು. ಆಗಸ್ಟ್ 18ರಿಂದ 24ನೇ ತಾರೀಕಿನವರೆಗೂ 2ನೇ ರೂಪಣಾತ್ಮಕ ಪರೀಕ್ಷೆಯನ್ನ ಕೈಗೊಳ್ಳಲಾಗಿದ್ದು, ಮಕ್ಕಳು ತಮ್ಮ ಕಲಿಕೆಯನ್ನ ಮನನ ಮಾಡಿಕೊಳ್ಳಲು ಸಹಾಯವಾಯಿತು. ಆಗಸ್ಟ್ 30ರಂದು 2ನೇ ಹಂತದ ಶಿಕ್ಷಕ ಮತ್ತು ಪೋಷಕರ ಸಭೆಯನ್ನ ಕರೆಯಲಾಗಿದ್ದು, ಆ ಸಭೆಯಲ್ಲಿ ಪೋಷಕರು ತಮ್ಮ ಮಗುವಿನ ಕಲಿಕೆಯ ಪ್ರಗತಿಯ ಬಗ್ಗೆ ತಿಳಿದುಕೊಂಡರು. ಪ್ರತಿಯೊಂದು ಮಗುವಿನ ಶೈಕ್ಷಣಿಕ ಹಾಗೂ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರವು ಮುಖ್ಯ. ಸ್ವಚ್ಛತೆ, ಶಿಸ್ತು ಹಾಗೂ ಸಮಯ ಪಾಲನೆ ಇತ್ಯಾದಿ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ತರಗತಿಯಿಂದಲೂ ವಿದ್ಯಾರ್ಥಿಗಳನ್ನ ಹಾಗೂ ಅವರ ಪೋಷಕರುಗಳನ್ನ ಸಹ ಆಯ್ಕೆ ಮಾಡಿಕೊಂಡು ಅಭಿನಂದಿಸಲಾಯಿತು. ಆಗಸ್ಟ್ ತಿಂಗಳಲ್ಲಿ ಸ್ವಚ್ಛತಾ ಪಕ್ವಾಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ನಮ್ಮ ಶಾಲೆಯ ಆವರಣವನ್ನ ನನ್ನ ಮಕ್ಕಳು ಸ್ವಚ್ಛಗೊಳಿಸಿದರು. ಶಿಕ್ಷಕರು, ವೈದ್ಯರು, ಆರಕ್ಷಕರು, ವಕೀಲರು ಎಲ್ಲರೂ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಲ್ಲಿ ತಮ್ಮದೇ ಆದ ಪಾತ್ರವನ್ನ ಹೊಂದಿದ್ದಾರೆ. ಅಂತಹ ಪಾತ್ರಗಳ ಪರಿಚಯದ ಬಗ್ಗೆ ನಮ್ಮ ಪುಟಾಣಿಗಳಿಗೆ ಅವರ ಶಿಕ್ಷಕರು ಸೆಪ್ಟೆಂಬರ್ 9ರಂದು ತಿಳಿಸಿಕೊಡುವಲ್ಲಿ ಯಶಸ್ವಿಯಾದರು. ಸೆಪ್ಟೆಂಬರ್ 12ರಿಂದ 19ನೇ ತಾರೀಖಿನವರೆಗೂ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನ ಕೈಗೊಳ್ಳಲಾಗಿದ್ದು, ಮಕ್ಕಳು ತಮ್ಮ ಕಲಿಕೆಯನ್ನ ಮನನ ಮಾಡಿಕೊಳ್ಳಲು ಸಹಾಯವಾಯಿತು. ಅಕ್ಟೋಬರ್ 24ರಂದು ಪೋಲಿಯೋ ವಿಮುಕ್ತ ದಿನವನ್ನ ಆಚರಿಸಲಾಗಿದ್ದು, ನಮ್ಮ ಮಕ್ಕಳಿಗೆ ಆ ದಿನದ ವಿಶೇಷತೆಯ ಬಗ್ಗೆ ತಿಳಿಸಿಕೊಡಲಾಯಿತು. ಅಕ್ಟೋಬರ್ 31ರಂದು ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿ ಪಡೆದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಜನ್ಮದಿನವನ್ನ ರಾಷ್ಟ್ರೀಯ ಏಕತಾ ದಿನವೆಂದು ಆಚರಿಸಲಾಗಿದ್ದು, ಅಂದು ನನ್ನ ಮಕ್ಕಳು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಸಾಧನೆಗಳ ಬಗ್ಗೆ ಹಾಗೂ ಏಕತೆಯ ಮಹತ್ವದ ಬಗ್ಗೆ ತಿಳಿದುಕೊಂಡರು. ರಾಮಕೃಷ್ಣ ಆಶ್ರಮದ ವತಿಯಿಂದ ವಿವೇಕಾನಂದರ ಜೀವನ ಚರಿತ್ರೆ ಕುರಿತು ವಿವೇಕ ವಿದ್ಯಾರ್ಥಿ ಪರೀಕ್ಷೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ನವೆಂಬರ್ 9ರಂದು ನನ್ನ ಮಕ್ಕಳು ನಾಗಮಂಗಲದ ಮಾದರಿ ವಿದ್ಯಾಸಂಸ್ಥೆಯಲ್ಲಿ ನಡೆದ ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು. ಪಠ್ಯ ಪುಸ್ತಕಗಳು ನಮಗೆ ಜಗತ್ತಿನ ಬಗ್ಗೆ ತಿಳಿಸುತ್ತದೆ, ಆದರೆ ಶೈಕ್ಷಣಿಕ ಪ್ರವಾಸಗಳು ನಮಗೆ ಜಗತ್ತನ್ನ ಪರಿಚಯಿಸುತ್ತವೆ. ಅಂತಹ ಅನುಭವವನ್ನ ನೀಡುವ ಸಲುವಾಗಿ ನನ್ನ ಶಾಲೆಯಲ್ಲಿ ಅಕ್ಟೋಬರ್ ತಿಂಗಳ 19ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸವನ್ನ ಕೈಗೊಂಡಿದ್ದು, ಆ ಪ್ರವಾಸದಲ್ಲಿ ಹಲವಾರು ಐತಿಹಾಸಿಕ ಸ್ಥಳಗಳಾದ ಹಂಪಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮುರುಡೇಶ್ವರ, ಎಕೋ ಬೀಚ್ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿ ಹಲವಾರು ವಿಷಯಗಳನ್ನ ನನ್ನ ಮಕ್ಕಳು ತಿಳಿದುಕೊಂಡರು. ನವೆಂಬರ್ 8ನೇ ತಾರೀಕಿನಂದು ಪ್ರಾಥಮಿಕ ಶಾಲಾ ಮಕ್ಕಳಿಗೆ 1 ದಿನದ ಪ್ರವಾಸವನ್ನ ಕೈಗೊಂಡಿದ್ದು, ಅಂದು ನನ್ನ ಶಾಲೆಯ ಮಕ್ಕಳು ಫನ್ ವರ್ಲ್ಡ್ಗೆ ಭೇಟಿ ನೀಡಿ ಮೋಜು ಮಸ್ತಿಯಿಂದ ಆ ದಿನವನ್ನ ಕಳೆದರು. ನವೆಂಬರ್ 26ರಿಂದ 28ರವರೆಗೆ 3ನೇ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನ ಕೈಗೊಳ್ಳಲಾಗಿದ್ದು, ಮಕ್ಕಳು ತಾವು ಕಲಿತ ವಿಷಯಗಳನ್ನ ಮನನ ಮಾಡಿಕೊಳ್ಳಲು ಸಹಕಾರಿಯಾಯಿತು. ಡಿಸೆಂಬರ್ 6ರಂದು 3ನೇ ಹಂತದ ಶಿಕ್ಷಕ ಮತ್ತು ಪೋಷಕರ ಸಭೆಯನ್ನ ಕರೆಯಲಾಗಿದ್ದು, ಆ ಸಭೆಯಲ್ಲಿ ಪೋಷಕರು ತನ್ನ ಮಗುವಿನ ಕಲಿಕೆಯ ಪ್ರಗತಿಯ ಬಗ್ಗೆ ತಿಳಿದುಕೊಂಡರು. ಪ್ರತಿಯೊಂದು ಮಗುವಿನ ಶೈಕ್ಷಣಿಕ ಹಾಗೂ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರವು ಮುಖ್ಯ. ಸ್ವಚ್ಛತೆ, ಶಿಸ್ತು ಹಾಗೂ ಸಮಯ ಪಾಲನೆ ಇತ್ಯಾದಿ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ತರಗತಿಯಿಂದಲೂ ವಿದ್ಯಾರ್ಥಿಗಳನ್ನು ಹಾಗೂ ಅವರ ಪೋಷಕರುಗಳನ್ನ ಪ್ರಮಾಣ ಪತ್ರ ನೀಡುವ ಮೂಲಕ ಅಭಿನಂದಿಸಲಾಯಿತು. ನನ್ನ ಶಾಲೆಯ ವಿದ್ಯಾರ್ಥಿಯಾಗಿರುವ ಪ್ರದ್ಯೋತ ಸಿಂಹರವರು 3D ಪ್ರಿಂಟರ್ ತಂತ್ರಜ್ಞಾನದ ಬಗ್ಗೆ ನನ್ನ ಮಕ್ಕಳಿಗೆ ಅರಿವು ಮೂಡಿಸಿದರು ಹಾಗೂ ಅದರ ಬಳಕೆಯ ಬಗ್ಗೆ ತಿಳಿಸಿಕೊಡುವ ಸಲುವಾಗಿ D&P ಕ್ಲಾಸಸ್ಗಳನ್ನ ಬೋಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ನವೆಂಬರ್ ತಿಂಗಳಲ್ಲಿ
ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನನ್ನ ಶಾಲೆಯ ಶಿಕ್ಷಕರು ನಮ್ಮ ಕನ್ನಡದ ಶ್ರೇಷ್ಠ ಕವಿ, ಕವಯಿತ್ರಿ, ಕಾದಂಬರಿಕಾರರು, ಲೇಖಕರು, ಸಾಹಿತಿಗಳಾದ ಕುವೆಂಪು, ದ.ರಾ. ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ ಕಾರಂತ, ಚಂದ್ರಶೇಖರ ಕಂಬಾರ, ಪೂತಿ ನರಸಿಂಹಾಚಾರ್, ಗೋವಿಂದ ಪೈ, ಕೆ.ಎಸ್. ನರಸಿಂಹಸ್ವಾಮಿ, ಎಸ್.ಎಲ್. ಭೈರಪ್ಪ, ಅನುಪಮಾ ನಿರಂಜನ, ಎಚ್.ಎಲ್. ನಾಗೇಗೌಡರು ಹೀಗೆ ಪ್ರತಿದಿನವೂ ಹಲವಾರು ಪ್ರಸಿದ್ಧ ಕವಿಗಳ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದರು. ಶಾಲಾ ಶಿಕ್ಷಣದ ಉತ್ಕೃಷ್ಟತೆಯನ್ನ ವಿದ್ಯಾರ್ಥಿಗಳ ಮೂಲಕವೇ ಹೆಚ್ಚಿಸುವ ಸಲುವಾಗಿ ಶಾಲಾ ಸಂಸತ್ತಿನ ಮಂತ್ರಿಗಳಾಗಿ ಆಯ್ಕೆಯಾದ ನನ್ನ ಮಕ್ಕಳು ಒಟ್ಟುಗೂಡಿ ಪ್ರತಿದಿನವೂ ಒಂದೊಂದು ಚಟುವಟಿಕೆಯನ್ನ ಕೈಗೊಂಡರು. ಪ್ರತಿ ಸೋಮವಾರದಂದು ರಸಪ್ರಶ್ನೆ ಸ್ಪರ್ಧೆ, ಮಂಗಳವಾರದಂದು 3 ಭಾಷೆಗಳಲ್ಲಿ ಓದುವ ಸ್ಪರ್ಧೆ, ಬುಧವಾರದಂದು ಬರವಣಿಗೆ ಸ್ಪರ್ಧೆ, ಗುರುವಾರದಂದು ಉಕ್ತಲೇಖನ ಸ್ಪರ್ಧೆಯನ್ನ ಕೈಗೊಳ್ಳುವಲ್ಲಿ ಯಶಸ್ವಿಯಾದರು. ನನ್ನ ಶಾಲೆಯ ಮಕ್ಕಳಲ್ಲಿ ಇಂಗ್ಲಿಷ್ ಭಾಷಾ ಕೌಶಲ್ಯವನ್ನ ಅಭಿವೃದ್ಧಿಪಡಿಸುವ ಸಲುವಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ಸೆಂಟೆನ್ಸ್ ಡಯಾಗ್ರಾಮಿಂಗ್ ತರಗತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ನವೆಂಬರ್ ತಿಂಗಳಿನಿಂದ ಪ್ರತಿ ಶನಿವಾರ ವಿಶೇಷ ಚಟುವಟಿಕೆಗಳನ್ನ ಆಯೋಜಿಸಿ ವಿಜೇತರಾದ ಮಕ್ಕಳಿಗೆ ಪದಕ ನೀಡಿ ಅಭಿನಂದಿಸಲಾಯಿತು. ಪುಸ್ತಕಗಳು ಮನಸ್ಸಿಗೆ ಆಹಾರವಾದರೆ ಸಾಂಸ್ಕೃತಿಕ ಚಟುವಟಿಕೆಗಳು ಆತ್ಮಕ್ಕೆ ಬೆಳಕು. ಸೃಜನಶೀಲತೆ ಎಂದರೆ ಪಠ್ಯ ಪುಸ್ತಕದಲ್ಲಿ ಇಲ್ಲದಿರುವುದನ್ನ ನೋಡುವುದು. ಸಾಂಸ್ಕೃತಿಕ ಚಟುವಟಿಕೆಗಳು ಆ ದೃಷ್ಟಿಕೋನವನ್ನ ನೀಡುತ್ತವೆ. ಪ್ರಸ್ತುತ ಸಾಲಿನಲ್ಲಿ ನಡೆದಂತಹ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳುವ ಸಮಯವಿದು. ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿ ಆಡಳಿತಗಾರ, ನಗರ ಯೋಜನೆಯ ರೂವಾರಿ, ಇಂದಿನ ಸಿಲಿಕಾನ್ ಸಿಟಿಯಾದ ಬೆಂಗಳೂರಿನ ಅಡಿಪಾಯಕ್ಕೆ ಕಾರಣರಾದ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನ ಜೂನ್ 27ರಂದು ನನ್ನ ಶಾಲಾ ಆವರಣದಲ್ಲಿ ಆಚರಿಸಲಾಯಿತು. ಅಂದು ತಾಲೂಕು ಪಂಚಾಯಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕೆಂಪೇಗೌಡರ ಸಾಧನೆಗಳ ಕುರಿತು ಪ್ರಬಂಧದಲ್ಲಿ ನನ್ನ ಶಾಲಾ ವಿದ್ಯಾರ್ಥಿನಿಯಾಗಿರುವ ಗಗನ ಭಾಗವಹಿಸಿ ಪ್ರಥಮ ಸ್ಥಾನವನ್ನ ಪಡೆದು ನನಗೆ ಹೆಮ್ಮೆ ತಂದಿರುತ್ತಾರೆ. ಆಗಸ್ಟ್ 8ರಂದು ನಮ್ಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಲಾಗಿದ್ದು, ನಮ್ಮ ಪುಟಾಣಿ ಮಕ್ಕಳು ಕೃಷ್ಣ ಮತ್ತು ರಾಧೆಯರ ವೇಷ ಧರಿಸಿ ತನ್ನ ತುಂಟನಗೆಯನ್ನ ಬೀರುತ್ತಾ ಎಲ್ಲರ ಗಮನವನ್ನ ಸೆಳೆದರು. ಗೆಲ್ಲಲು ಬ್ರಿಟಿಷರು ಮಾಡಿದರು ಕುತಂತ್ರ, ಭಾರತೀಯರದು ಅದನ್ನ ಮೀರಿದ ಮಂತ್ರ, ಹೆಣೆದರು ಆಂಗ್ಲರ ವಿರುದ್ಧ ಪ್ರತಿತಂತ್ರ, ಆ ತಂತ್ರದ ಫಲವೇ ಭಾರತಕ್ಕೆ ಸ್ವತಂತ್ರ. ಆಗಸ್ಟ್ 15ರಂದು ನನ್ನ ಆವರಣದಲ್ಲಿ ವಿಜೃಂಭಣೆಯಿಂದ ಸ್ವತಂತ್ರ ದಿನಾಚರಣೆಯನ್ನ ಆಚರಿಸಲಾಯಿತು. ಅಂದು ನನ್ನ ಮಕ್ಕಳು ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನದ ಬಗ್ಗೆ ತಿಳಿದುಕೊಂಡರು. ಆ ಸ್ವಾತಂತ್ರ್ಯವನ್ನ ಕಾಪಾಡುವಲ್ಲಿ ಭಾರತೀಯರಾದ ನಮ್ಮ ಕರ್ತವ್ಯದ ಬಗ್ಗೆ ಅರಿವು ಮೂಡಿಸಿಕೊಂಡರು. ಸುಮಂಗಲಿಯರ ಸಮೃದ್ಧಿ, ಸೌಭಾಗ್ಯ, ಸುಖಕ್ಕಾಗಿ ನೀಡುವ ಉಡುಗೊರೆಯೇ ಗೌರಿಬಾಗಿನ. ನನ್ನ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬರನ್ನ ಕುಟುಂಬದವರೆಂದು ಭಾವಿಸುವ ನಾನು ಗೌರಿ ಹಬ್ಬದ ಪ್ರಯುಕ್ತ ಆಗಸ್ಟ್ 23ರಂದು ಎಲ್ಲಾ ಮಹಿಳಾ ಶಿಕ್ಷಕಿಯರು ಹಾಗೂ ಸಹೋದ್ಯೋಗಿಗಳಿಗೆ ಗೌರಿ ಬಾಗಿನವನ್ನ ನೀಡಿದ ಕ್ಷಣ ಮನ ತುಂಬಿ ಬಂದಿತು. ಜೊತೆಗೆ ಬಾಂಧವ್ಯದ ಕೊಂಡಿಯನ್ನ ಗಟ್ಟಿಗೊಳಿಸಿಕೊಂಡೆನು. ಮುಗ್ಧ ಮನದಲ್ಲಿ ಅಕ್ಷರವನ್ನ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನ ಚೆಲ್ಲಿ ಸುಂದರ ನಾಡ ಕಟ್ಟುವ ಅದ್ಭುತ ಶಿಲ್ಪಿಗಳೇ ಶಿಕ್ಷಕರು. ಅಂತಹ ಶಿಲ್ಪಿಗಳಿಗೆ ನಮಿಸುವ ದಿನವೇ ಶಿಕ್ಷಕರ ದಿನಾಚರಣೆ. ಸೆಪ್ಟೆಂಬರ್ 6ರಂದು ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನದ ಸ್ಮರಣಾರ್ಥವಾಗಿ ನನ್ನ ಶಾಲೆಯಲ್ಲಿ ಶಿಕ್ಷಕರ ದಿನವನ್ನ ಆಚರಿಸಲಾಯಿತು. ಈ ದಿನಾಚರಣೆ ಪ್ರಯುಕ್ತವಾಗಿ ಶಿಕ್ಷಕರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನ ಕೈಗೊಳ್ಳಲಾಗಿದ್ದು, ಅದರಲ್ಲಿ ಶಿಕ್ಷಕಿಯವರಾದಂತಹ ಮೀನಾಕ್ಷಿ ವಿಜೇತರಾಗಿರುತ್ತಾರೆ. ಬೋಧಕೇತರ ವರ್ಗದವರಿಗೆ ಆಯೋಜಿಸಿದ್ದ ಆಟೋಟ ಸ್ಪರ್ಧೆಯಲ್ಲಿ ಕೌಶಿಕ್ ಹಾಗೂ ದೇವಲಾಪುರದ ಶಿವಮ್ಮನವರು ವಿಜೇತರಾಗಿರುತ್ತಾರೆ. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತವಾಗಿ ತಾಲೂಕು ಮಟ್ಟದಲ್ಲಿ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ನನ್ನ ಶಾಲೆಯಿಂದ ಭಾಗವಹಿಸಿದ ಶಿಕ್ಷಕರಾದ ಸಾನಿಯಾ ರಫೀಕ್ ರವರು ಲೆಮನ್ ಅಂಡ್ ಸ್ಪೂನ್ ನಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ ಹಾಗೂ ಆಶಾರವರು ಗುಂಡು ಎಸೆತದಲ್ಲಿ ತೃತೀಯ ಬಹುಮಾನವನ್ನ ಪಡೆದಿರುತ್ತಾರೆ ಹಾಗೂ ಲೆಮನ್ ಅಂಡ್ ಸ್ಪೂನ್ ನಲ್ಲಿ ದ್ವಿತೀಯ ಬಹುಮಾನವನ್ನ ಪಡೆದಿರುತ್ತಾರೆ. ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶಿವಕುಮಾರ್ ರವರು 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಹಾಗೂ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನ ಪಡೆದಿರುತ್ತಾರೆ. ಹಾಗೂ ಅದೇ ದಿನದಂದು ಎಲ್ಎನ್ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಎಲ್ಎನ್ ಸ್ನೇಹಕೂಟವನ್ನ ರಾಘವೇಂದ್ರ ಭವನ ನಾಗಮಂಗಲ ಇಲ್ಲಿ ಆಯೋಜಿಸಲಾಗಿತ್ತು. ಶಿಕ್ಷಕರು ಹಾಗೂ ಬೋಧಕೇತರ ವರ್ಗದವರೆಲ್ಲರೂ ಕೂಡ ಶುಚಿ ಹಾಗೂ ರುಚಿಯಾದ ಊಟವನ್ನ ಸವಿದರು. ಸಹೋದರ ಸಹೋದರಿಯರ ಸಂಬಂಧದ ಕೊಂಡಿ ರಕ್ಷಾಬಂಧನ. ಸೆಪ್ಟೆಂಬರ್ 9ರಂದು ನನ್ನ ಶಾಲಾ ಆವರಣದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ ಶಿಕ್ಷಕರು ಕೂಡ ಪಾಲ್ಗೊಂಡಿದ್ದು, ಶಿಕ್ಷಕ ಮಾತೆಯರು ತಮ್ಮ ಸಹಪಾಠಿ ಶಿಕ್ಷಕರಿಗೆ ಹಾಗೂ ಬೋಧಕೇತರ ವರ್ಗದವರಿಗೆ ರಕ್ಷಾಬಂಧನವನ್ನ ಕಟ್ಟಿ ತಮ್ಮ ಸಹೋದರ ಸಂಬಂಧವನ್ನ ಗಟ್ಟಿಗಳಿಸಿಕೊಂಡರು.
ಸೆಪ್ಟೆಂಬರ್ 26ರಂದು ಎಸ್.ಎಲ್. ಭೈರಪ್ಪನವರಿಗೆ ಶಾಲಾ ಆವರಣದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ನಮ್ಮ ದೇಶದ ಮಹಾನ್ ಚೇತನಗಳಾದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಸ್ಮರಿಸುವ ದಿನವೇ ಅಕ್ಟೋಬರ್ 2. ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅಂದು ಅವರ ಜೀವನ ಆದರ್ಶ ಮತ್ತು ಸಾಧನೆಯ ಹಾದಿಯಲ್ಲಿ ಅವರು ನಡೆದು ಬಂದ ದಾರಿಯನ್ನ ತಿಳಿದುಕೊಂಡರು. ವಿಶ್ವದ ಶ್ರೇಷ್ಠ ಗ್ರಂಥವಾದ ರಾಮಾಯಣದ ಕರ್ತೃ ವಾಲ್ಮೀಕಿ ಅವರನ್ನ ನೆನೆಯುವ ದಿನವೇ ವಾಲ್ಮೀಕಿ ಜಯಂತಿ. ಅಕ್ಟೋಬರ್ 10ನೇ ತಾರೀಖಿನಂದು ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು. ದಾಸರಲ್ಲಿ ಶ್ರೇಷ್ಠ ದಾಸರು ಪುರಂದರದಾಸರು ಮತ್ತು ಕನಕದಾಸರು. ನವೆಂಬರ್ 8ರಂದು ನನ್ನ ಶಾಲೆಯಲ್ಲಿ ಕನಕದಾಸ ಜಯಂತಿಯನ್ನ ಆಚರಿಸಲಾಗಿದ್ದು, ಅಂದು ಕನಕದಾಸರ ಜೀವನ, ಅವರ ಸಾಹಿತ್ಯದ ಕೃತಿಗಳು ಮತ್ತು ಅವರ ರೂಪುರೇಷೆಯ ಬಗ್ಗೆ ತಿಳಿದುಕೊಳ್ಳಲಾಯಿತು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅದು ಪಾಂಚಜನ್ಯವಾಗುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಅದು ಗೋವರ್ಧನಗಿರಿಯಾಗುತ್ತದೆ. ಅಂತಹ ಕನ್ನಡವನ್ನ ಸಂಭ್ರಮಿಸಿದ ದಿನವೇ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ನನ್ನ ಶಾಲಾ ಆವರಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಂದು ನಡೆದ ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಮಕ್ಕಳು ನೃತ್ಯ ಪ್ರದರ್ಶನದ ಮೂಲಕ ಕನ್ನಡ ನಾಡು ನುಡಿ ನುಡಿಮೆಯ ಮಹಿಮೆಯನ್ನ ಸಾರಿದರು. ನವೆಂಬರ್ 13ನೇ ತಾರೀಖಿನಂದು ಎಲ್ಎನ್ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಯಿತು. ಅಂದು ಶಾಲೆಯ ಸಾರಥಿಗಳೆಲ್ಲರೂ ತಮ್ಮ ರಥವನ್ನ ಕನ್ನಡದ ಬಾವುಟದ ಬಣ್ಣದಿಂದ ಸಿಂಗರಿಸಿ ತಮ್ಮ ಕನ್ನಡ ಪ್ರೇಮವನ್ನ ಪ್ರಸ್ತುತಪಡಿಸಿದರು. ನವೆಂಬರ್ 15ರಂದು ಸಾಲುಮರದ ತಿಮ್ಮಕ್ಕನವರಿಗೆ ಮಕ್ಕಳು ಶಿಕ್ಷಕರೊಡಗೂಡಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಬಾಲ್ಯದ ದಿನಗಳೇ ಜೀವನದ ಸವಿನೆನಪುಗಳು. ಇಂದಿನ ಮಕ್ಕಳು ನಾಳಿನ ಭಾರತವನ್ನ ನಿರ್ಮಿಸುತ್ತಾರೆ. ಹಾಗೆ ನವೆಂಬರ್ 17ನೇ ತಾರೀಕಿನಂದು ನನ್ನ ಶಾಲಾ ಆವರಣದಲ್ಲಿ ಮಕ್ಕಳ ದಿನಾಚರಣೆಯನ್ನ ಆಚರಿಸಲಾಯಿತು. ಮಕ್ಕಳು ಶಿಕ್ಷಕರ ಮನರಂಜನಾ ಕಾರ್ಯಕ್ರಮದ ಮೂಲಕ ಬಹಳ ಸಂತೋಷವಾಗಿ ಆ ದಿನವನ್ನ ಕಳೆದರು. ನವೆಂಬರ್ 19ರಂದು ಹೋಬಳಿ ಮಟ್ಟದ ಪ್ರಾಥಮಿಕ ವಿಭಾಗದ ಪ್ರತಿಭಾ ಕಾರಂಜಿಯಲ್ಲಿ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವ ಸಲುವಾಗಿ ವಿವಿಧ ಸ್ಪರ್ಧೆಗಳಲ್ಲಿ ನನ್ನ ಮಕ್ಕಳು ಭಾಗವಹಿಸಿದ್ದರು. ಆದಿತ್ಯ ಎನ್ 7ನೇ ತರಗತಿ, ಇವರು ದೇಶಭಕ್ತಿ ಗೀತೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ನವನೀತ್ 7ನೇ ತರಗತಿ, ಇವರು ಜೇಡಿ ಮಣ್ಣಿನ ಮಾದರಿಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ. ಸುಪ್ರೀತಾ ಪಿ 6ನೇ ತರಗತಿ, ಇವರು ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಮನ್ವಿತಾ ಬಿಬಿ 3ನೇ ತರಗತಿ, ಇವರು ಅಭಿನಯ ಗೀತೆಯಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಶ್ರೇಯಾ ಬಿಎಂ 5ನೇ ತರಗತಿ, ಇವರು ಆಶುಭಾಷಣ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಪನ್ಯಾ ಕೆ ಗೌಡ 3ನೇ ತರಗತಿ, ಇವರು ದೇಶಭಕ್ತಿ ಗೀತೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಜೀವಿತ್ ಟಿಪಿ 4ನೇ ತರಗತಿ, ಇವರು ಚಿತ್ರಕಲೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಪ್ರಥಮ ಸ್ಥಾನ ಪಡೆದ ನನ್ನ ಮಕ್ಕಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹೀಗೆ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನ ಪಡೆದು ನನಗೆ ಕೀರ್ತಿ ತಂದಿರುತ್ತಾರೆ. ನವೆಂಬರ್ 20ರಂದು ಹೋಬಳಿ ಮಟ್ಟದ ಪ್ರೌಢಶಾಲಾ ವಿಭಾಗದ ಕಲೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಮಕ್ಕಳು ಭಾಗವಹಿಸಿದ್ದು, ಅದರಲ್ಲಿ ಜೀವಿತಾ ಎಂ 10ನೇ ತರಗತಿ, ಇವರು ಕನ್ನಡ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ. ದೀಪ್ತಿ HC 10ನೇ ತರಗತಿ, ಇವರು ಭಾವಗೀತೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ. ಶೇಖ್ ಶಾರಿಯಾ ಶರೀಫ್ 9ನೇ ತರಗತಿ, ಇವರು ಇಂಗ್ಲಿಷ್ ಭಾಷಣದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಹಾಗೆ ಇಂಚರ 9ನೇ ತರಗತಿ, ಇವರು ರಂಗೋಲಿ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಶುಭಶ್ರೀ 8ನೇ ತರಗತಿ, ಇವರು ಮಿಮಿಕ್ರಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಪ್ರಥಮ ಸ್ಥಾನ ಪಡೆದ ಮಕ್ಕಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನ ಪಡೆದು ನನಗೆ ಕೀರ್ತಿ ತಂದಿರುತ್ತಾರೆ. ಕ್ರೀಡೆಗಳು ಕೇವಲ ಮಕ್ಕಳಿಗೆ ಮಾತ್ರವಲ್ಲದೆ ನಿತ್ಯ ಒತ್ತಡದಲ್ಲಿರುವ ಪೋಷಕರಿಗೂ ಅತ್ಯಂತ ಮಹತ್ವದ್ದಾಗಿವೆ. ಪೋಷಕರು ಸ್ವತಃ ಸಕ್ರಿಯವಾಗಿ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಮಕ್ಕಳು ಕೂಡ ಅದನ್ನು ನೋಡಿ ಪ್ರೇರೇಪಿತರಾಗುತ್ತಾರೆ. ಅಂತಹ ಪ್ರೇರಣೆಗೆ ನವೆಂಬರ್ 23ರಂದು ನನ್ನ ಶಾಲಾ ಆವರಣದಲ್ಲಿ ಪೋಷಕರೆಲ್ಲರೂ ಸ್ಪರ್ಧಾ ಮನೋಭಾವದಿಂದ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿರುತ್ತಾರೆ. ಸಂವಿಧಾನ ನಮ್ಮ ದೇಶದ ಸರ್ವೋಚ್ಚ ಕಾನೂನು. ಅದು ನಾಗರಿಕರಿಗೆ ಸಮಾನತೆ, ನ್ಯಾಯ ಮತ್ತು ಭ್ರಾತೃತ್ವವನ್ನ ಖಾತ್ರಿಪಡಿಸುತ್ತದೆ. ಈ ನಿಟ್ಟಿನಲ್ಲಿ ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯನ್ನ ಆಚರಿಸಲಾಯಿತು. ಅದರಲ್ಲಿ ನನ್ನ ಮಕ್ಕಳು ಸಂವಿಧಾನದ ಪ್ರಸ್ತಾವನೆಯನ್ನ ಬೋಧಿಸಿ ಪ್ರತಿಜ್ಞಾವಿಧಿಯಾಗಿ ಸ್ವೀಕರಿಸಿದರು. ನವೆಂಬರ್ 28ರಂದು ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಮಕ್ಕಳು ಭಾಗವಹಿಸಿದ್ದು, ಅದರಲ್ಲಿ ಆದಿತ್ಯ ಎನ್ ಧಾರ್ಮಿಕ ಪಠಣದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಡಿಸೆಂಬರ್ 1ನೇ ತಾರೀಖಿನಂದು ವಿಶ್ವ ಏಡ್ಸ್ ದಿನದ ಅಂಗವಾಗಿ ನನ್ನ ಮಕ್ಕಳು ಆ ದಿನದ ಬಗ್ಗೆ ಅರಿವು ಮೂಡಿಸಿಕೊಂಡರು.
ಅದೇ ದಿನದಂದು ನಮ್ಮ ಪುಟಾಣಿ ಮಕ್ಕಳನ್ನ ಒಂದು ದಿನದ ಶೈಕ್ಷಣಿಕ ಪ್ರವಾಸಕ್ಕಾಗಿ ಕಂಬದಹಳ್ಳಿ ಹನುಮಂತರಾಯನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ನಮ್ಮ ಮಕ್ಕಳು ಅಲ್ಲಿನ ಬಗ್ಗೆ ತಿಳಿದುಕೊಳ್ಳುವುದರ ಜೊತೆಗೆ ದೇವರ ಕೃಪೆಗೆ ಪಾತ್ರರಾದರು. ಹಾಗೂ ಆ ದಿನವನ್ನ ನಮ್ಮ ಮಕ್ಕಳು ತನ್ನ ಸಹಪಾಠಿಗಳು ಹಾಗೂ ಶಿಕ್ಷಕರೊಡಗೂಡಿ ಅರ್ಥಪೂರ್ಣವಾಗಿ ಕಳೆದರು. ಅದೇ ದಿನದಂದು ಶಾಲಾ ಮುಖ್ಯಮಂತ್ರಿಯಾಗಿರುವ ಹಿತೇಶ್ ರವರು ಕ್ರೀಡಾ ತರಬೇತಿಯಲ್ಲಿ ಹೆಚ್ಚು ಕಾಲ ತೊಡಗಿಸಿಕೊಂಡಿರುವುದರಿಂದ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದ್ದು, ಕುಮಾರಿ ದೀಪಶ್ರೀಯವರನ್ನ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಮಂತ್ರಿಯಾಗಿ ಆಯ್ಕೆ ಮಾಡಿ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಲಾಯಿತು. ಸ್ವಾತಂತ್ರ್ಯ ಮತ್ತು ಸಮಾನತೆ ಸವಲತ್ತುಗಳಲ್ಲ, ಅವು ಮಾನವ ಹಕ್ಕುಗಳು. ನಾವು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕುಗಳನ್ನ ಗೌರವಿಸಿದಾಗ ನ್ಯಾಯ ಪ್ರಾರಂಭವಾಗುತ್ತದೆ. ಈ ನಿಟ್ಟಿನಲ್ಲಿ ಡಿಸೆಂಬರ್ 10ನೇ ತಾರೀಖಿನಂದು ನಮ್ಮ ಶಾಲೆಯಲ್ಲಿ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಆಚರಿಸಲಾಗಿದ್ದು, ಅಂದು ನನ್ನ ಮಕ್ಕಳು ಮಾನವ ಹಕ್ಕುಗಳು ಮತ್ತು ಅದರ ರಕ್ಷಣೆಯ ಬಗ್ಗೆ ಅರಿವು ಮೂಡಿಸಿಕೊಂಡರು. ಆಧುನಿಕ ಜಗತ್ತಿನಲ್ಲಿ ಕ್ರೀಡೆಯು ಕೇವಲ ಒಂದು ಚಟುವಟಿಕೆಯಾಗಿ ಉಳಿಯದೆ ಅದು ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಅಡಿಪಾಯ ಹಾಕುವ ಪ್ರಬಲ ಸಾಧನವಾಗಿದೆ. ಕ್ರೀಡೆಯು ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಮತ್ತು ಕ್ಷಿಪ್ರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಸುತ್ತದೆ. ಇದರ ಮಹತ್ವವನ್ನು ಅರಿತ ನನ್ನ ಶಾಲೆಯ ಮಕ್ಕಳು ಹಲವಾರು ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಆದಿಚುಂಚನಗಿರಿಯಲ್ಲಿ ನಡೆದ ತಾಲೂಕು ಮಟ್ಟದ ಚೆಸ್ ಕ್ರೀಡಾಕೂಟದಲ್ಲಿ 14 ವರ್ಷದ ಒಳಗಿನ ವಯೋಮಿತಿಯ ವಿಭಾಗದಲ್ಲಿ 7ನೇ ತರಗತಿಯ ವಿದ್ಯಾರ್ಥಿ ಆದಿತ್ಯ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ. ಹಾಗೂ 17 ವರ್ಷದ ಒಳಗಿನ ವಯೋಮಿತಿಯಲ್ಲಿ 8ನೇ ತರಗತಿಯ ವಿದ್ಯಾರ್ಥಿ ನಿಶ್ಚಲ್ ಪ್ರಥಮ ಸ್ಥಾನವನ್ನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನನಗೆ ಸಂತಸದ ವಿಷಯ. ಆಗಸ್ಟ್ 20 ಮತ್ತು 21ರಂದು ನಡೆದ ಪ್ರಾಥಮಿಕ ಶಾಲಾ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನನ್ನ ಮಕ್ಕಳು ಭಾಗವಹಿಸಿದ್ದು, ಇದರಲ್ಲಿ ಹಲವಾರು ಬಹುಮಾನಗಳನ್ನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಖುಷಿ 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ, ಅನ್ವಿತಾ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ, ಲಕ್ಷ್ಮಿ 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಹಾಗೂ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು, ಶ್ರೇಯಾ ಗುಂಡು ಎಸೆತ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನ, ತ್ರಿಷಾ ಗುಂಡು ಎಸೆತ ಮತ್ತು ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೂ ಬಾಲಕಿಯರ ವಿಭಾಗದ ಖೋ ಖೋ ಕ್ರೀಡೆಯಲ್ಲಿಯೂ ಕೂಡ ಪ್ರಥಮ ಬಹುಮಾನವನ್ನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಬಾಲಕರ ವಿಭಾಗದ ಹಿತೇಶ್ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ, ಕಿಶನ್ ಪಿ ಗುಂಡು ಎಸೆತ ಮತ್ತು ಚಕ್ರ ಎಸೆತದಲ್ಲಿ ದ್ವಿತೀಯ ಸ್ಥಾನ, ಮಧುಕುಮಾರ್ 600 ಮೀಟರ್ ಮತ್ತು 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ ಹಾಗೂ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಆಗಸ್ಟ್ 23ರಂದು ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ನೇರ ತಾಲೂಕು ಮಟ್ಟದ ಬಾಲಕರ ವಿಭಾಗದ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ 17 ವರ್ಷ ಒಳಗಿನ ವಯೋಮಿತಿಯ ವಿಭಾಗದಲ್ಲಿ ಭಾಗವಹಿಸಿದ ಶಾಶ್ವತ್, ಸಾಗರ್, ಶಶಾಂಕ್ ಗೌಡ ಪ್ರಥಮ ಸ್ಥಾನವನ್ನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೂ ಬಾಲ್ ಬ್ಯಾಡ್ಮಿಂಟನ್ 17 ವರ್ಷ ಒಳಗಿನ ವಯೋಮಿತಿಯ ವಿಭಾಗದಲ್ಲಿ ಶ್ರೀನಿವಾಸ್, ಶಾಶ್ವತ್, ಸಾಗರ್, ಶಶಾಂಕ್ ಗೌಡ, ಅನಂತ ಭುವನ್, ರಂಜಿತ್ ಪ್ರಥಮ ಸ್ಥಾನವನ್ನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆ ಬಾಲ್ ಬ್ಯಾಡ್ಮಿಂಟನ್ 14 ವರ್ಷದ ಒಳಗಿನ ವಯೋಮಿತಿಯ ವಿಭಾಗದಲ್ಲಿ ಯಶವಂತ್, ಮಧುಕುಮಾರ್, ಹಿತೇಶ್ ಪ್ರಥಮ ಸ್ಥಾನವನ್ನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ನನಗೆ ಕೀರ್ತಿ ತಂದಿರುತ್ತಾರೆ. ಆಗಸ್ಟ್ 2ರಂದು ಕಸಬಾ ಹೋಬಳಿ ಮಟ್ಟದ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ನನ್ನ ಮಕ್ಕಳಾದ ಶುಭಶ್ರೀ ಗುಂಡು ಎಸೆತದಲ್ಲಿ ದ್ವಿತೀಯ ಸ್ಥಾನ ಮತ್ತು ಚಕ್ರ ಎಸೆತದಲ್ಲಿ ತೃತೀಯ ಬಹುಮಾನವನ್ನ ಪಡೆದಿರುತ್ತಾರೆ. ಶಾಲಿನಿ ಚಕ್ರ ಎಸೆತದಲ್ಲಿ ದ್ವಿತೀಯ ಬಹುಮಾನವನ್ನು, ಮಾನ್ವಿತಾ ಜಾವೆಲಿನ್ ಥ್ರೋನಲ್ಲಿ ದ್ವಿತೀಯ ಬಹುಮಾನವನ್ನು ಹಾಗೂ ಉಲ್ಲೇಖ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುವುದು ನನಗೆ ಸಂತಸದ ವಿಷಯ. ಸೆಪ್ಟೆಂಬರ್ 10ರಂದು ನಡೆದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ತಾಲೂಕು ಕ್ರೀಡಾಂಗಣದಲ್ಲಿ ನಡೆಸಲಾಗಿತ್ತು. ಈ ಕ್ರೀಡಾಕೂಟದಲ್ಲಿ ನಮ್ಮ ಶಾಲಾ ಮಕ್ಕಳು ಭಾಗವಹಿಸಿದ್ದು ಹಲವಾರು ಬಹುಮಾನಗಳನ್ನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಪ್ರಾಥಮಿಕ ವಿಭಾಗದಲ್ಲಿ ತ್ರಿಷಾ ಗುಂಡು ಎಸೆತ ಮತ್ತು ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆ ಬಾಲಕಿಯರ ವಿಭಾಗದ ಖೋ ಖೋದಲ್ಲಿಯೂ ಕೂಡ ಪ್ರಥಮ ಬಹುಮಾನವನ್ನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಪ್ರೌಢಶಾಲಾ ವಿಭಾಗದಲ್ಲಿ ಉಲ್ಲೇಖ ಗುಂಡು ಎಸೆತದಲ್ಲಿ ದ್ವಿತೀಯ ಬಹುಮಾನವನ್ನ ಪಡೆದಿರುತ್ತಾರೆ. ಅದೇ ದಿನದಂದು ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಈ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯಿಂದ ಭಾಗವಹಿಸಿದ ಪವನ್ ಪ್ರಥಮ ಸ್ಥಾನವನ್ನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸದ ಸಂಗತಿ. ಆಗಸ್ಟ್ 29ರಂದು ಕೆಆರ್ ಪೇಟೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ 17 ವರ್ಷದ ಒಳಗಿನ ಬಾಲಕರ ವಿಭಾಗದಲ್ಲಿ ಭಾಗವಹಿಸಿದ ಮಕ್ಕಳು ದ್ವಿತೀಯ ಸ್ಥಾನವನ್ನ ಪಡೆದು ಅದರಲ್ಲಿ 2 ವಿದ್ಯಾರ್ಥಿಗಳು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸದ ವಿಷಯ. ನವೆಂಬರ್ 7ರಂದು ಶ್ರೀರಂಗಪಟ್ಟಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 14 ವರ್ಷದ ಒಳಗಿನ ವಯೋಮಿತಿಯ ಮತ್ತು 17 ವರ್ಷದ ಒಳಗಿನ ವಯೋಮಿತಿಯ ಮಕ್ಕಳು
ಭಾಗವಹಿಸಿದ್ದು, ಈ ಪಂದ್ಯಾವಳಿಯಲ್ಲಿ 17 ವರ್ಷದ ಒಳಗಿನ ವಯೋಮಿತಿಯ ವಿಭಾಗದಲ್ಲಿ ಭಾಗವಹಿಸಿದ ಶ್ರೀನಿವಾಸ್, ಶಾಶ್ವತ್, ಸಾಗರ್, ಶಶಾಂಕ್ ಗೌಡ, ಅನಂತ ಭುವನ್, ರಂಜಿತ್ ಪ್ರಥಮ ಸ್ಥಾನವನ್ನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದು ನನಗೆ ಕೀರ್ತಿಯನ್ನ ತಂದಿದ್ದಾರೆ. ನವೆಂಬರ್ 28 ಮತ್ತು 29ರಂದು ಕಟೀಲಿನಲ್ಲಿ ನಡೆದ ಮೈಸೂರು ವಿಭಾಗ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ 17 ವರ್ಷ ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ನಡೆದ ಸ್ಪರ್ಧೆಯಲ್ಲಿ ನನ್ನ ಮಕ್ಕಳಾದಂತಹ ಶ್ರೀನಿವಾಸ್, ಶಾಶ್ವತ್, ಶಶಾಂಕ್ ಗೌಡ, ಸಾಗರ್, ಅನಂತ ಭುವನ್ ಭಾಗವಹಿಸಿದ್ದು ದ್ವಿತೀಯ ಸ್ಥಾನವನ್ನ ಪಡೆದ ಈ 5 ಮಕ್ಕಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನನಗೆ ಸಂತಸದ ವಿಷಯವಾಗಿದ್ದು ನನ್ನ ಹಿರಿಮೆಯ ಗರಿಯನ್ನ ಹೆಚ್ಚಿಸಿದ್ದಾರೆ. ಇಂದು ಅಂದರೆ ಡಿಸೆಂಬರ್ 20 ನನ್ನ ದಿನ, ಶುಭ ದಿನ, ಮಹಾದಿನ. ಇದುವೇ LN ಕಲಾಪರ್ವ. ಇದು ನಾದ, ರಾಗ, ತಾಳ, ನಾಟ್ಯ ಲಹರಿಯ ಮೇಳ. ಇದು ಕಲೆಗಳ ಉತ್ಸವದ ಚಿಣ್ಣರ ಚೆಲುವಿನ ಹಬ್ಬ. ಜೀವನವೆಂಬುದು ನೋವು ನಲಿವಿನ ಆಟ. ನಲಿವು ಮನಸ್ಸಿಗೆ ಮುದ ನೀಡಿದರೆ ನೋವು ಮನಸ್ಸಿನಲ್ಲಿ ಮರೆಯಲಾಗದ ಆಳವಾದ ಹೆಜ್ಜೆ ಗುರುತು ಮೂಡಿಸುತ್ತದೆ. ಆ ನಿಟ್ಟಿನಲ್ಲಿ ಕನ್ನಡ ನಾಡಿನ ಪಾಲಿಗೆ ಸೆಪ್ಟೆಂಬರ್ 24 ಮತ್ತು ನವೆಂಬರ್ 14 ಕಹಿ ದಿನಗಳು ಎಂದೇ ಹೇಳಬಹುದು. ಅಕ್ಷರಗಳ ಮಾಂತ್ರಿಕ, ಕಾದಂಬರಿಗಳ ಕ್ರಾಂತಿಕಾರಿ, ಅಚ್ಚುಕಟ್ಟಾದ ಬರವಣಿಗೆಯ ಹರಿಕಾರ, ನೇರ ನುಡಿ, ದೂರದೃಷ್ಟಿಕೋನದ ವ್ಯಕ್ತಿತ್ವ ಹೊಂದಿದ್ದ SL ಭೈರಪ್ಪನವರು ನಮ್ಮನ್ನೆಲ್ಲ ಅಗಲಿರುವುದು ವಿಷಾದಕಾರಿ ಸಂಗತಿಯಾಗಿದೆ. ಹಾಗೆ ಪರಿಸರದ ಅವ್ವ, ವೃಕ್ಷಮಾತೆ, ಸಾವಿರಾರು ಮರಗಳನ್ನ ಹುಟ್ಟು ಹಾಕಿದ ಮಹಾತಾಯಿ, ಹಸಿರೇ ಉಸಿರು ಎಂದು ಬದುಕಿದ ಚಿರಯೌವನೆ, ಹಾಲು ಮನಸ್ಸಿನ ಸಾಲು ಮರದ ತಿಮ್ಮಕ್ಕ ನಮ್ಮಿಂದ ಭೌತಿಕವಾಗಿ ದೂರವಾಗಿದ್ದರೂ ಹಸಿರಿನ ಉಸಿರಿನ ಮೂಲಕ ಸದಾ ನಮ್ಮೊಡನೆ ಹಸಿಯಾಗಿದ್ದಾರೆ. ಹೀಗೆ ಒಂದೆಡೆ ಕನ್ನಡ ಸಾರಸ್ವತ ಲೋಕವು ಅನಾಥವಾದರೆ ಇನ್ನೊಂದೆಡೆ ಪರಿಸರ ಲೋಕವು ತಾಯಿಯನ್ನ ಕಳೆದುಕೊಂಡ ತಬ್ಬಲಿಯಾಗಿದೆ. ಏತನ್ಮಧ್ಯೆ ಜೀವನವು ಪ್ರಕೃತಿ ಧರ್ಮಕ್ಕೆ ಮೀರಿದ್ದಲ್ಲ, ಪ್ರಕೃತಿಯೊಂದಿಗೆ ಜೀವನದ ಒಡನಾಟ. ಹೀಗಿರುವಾಗ ಕಹಿ ಘಟನೆಗಳ ಎಲ್ಲೆ ಮೀರಿ ಪ್ರಕೃತಿಯ ಸತ್ಯಾಸತ್ಯತೆಯನ್ನ ಅರಿತುಕೊಂಡು ಜೀವನದ ಬಂಡಿಯನ್ನ ಸಾಗಿಸುವುದು ಅನಿವಾರ್ಯ. ಪ್ರತಿ ಹೊಸ ದಿನವೂ ಜೀವನದ ಮತ್ತೊಂದು ಸುಂದರ ಅವಕಾಶವಾಗಿದೆ. ಅದನ್ನ ಪೂರ್ಣವಾಗಿ ಬದುಕೋಣ ಎಂದು ಹೇಳುತ್ತಾ ಈ ದಿನವನ್ನ ಸಂಭ್ರಮಿಸೋಣ. ಹೀಗೆ ನಾನೊಂದು ಬೃಹತ್ ಶೈಕ್ಷಣಿಕ ಸಂಸ್ಥೆಯಾಗಿ ಜ್ಞಾನದ ಬೆಳಕನ್ನ ನೀಡುವಲ್ಲಿ ನನಗೆ ಸಂಪೂರ್ಣ ಸಹಕಾರ, ಬೆಂಬಲ, ಪ್ರೀತಿ, ವಿಶ್ವಾಸ, ಸಲಹೆಗಳನ್ನ ನೀಡಿ ಅತ್ಯುತ್ತಮ ಗುಣಾತ್ಮಕ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯಲು ನೀವೆಲ್ಲರೂ ಸಹಕರಿಸುತ್ತೀರೆಂದು ಭಾವಿಸುವ ನಾನು ನಿಮ್ಮ ಪ್ರೀತಿಯ LN.